ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮವನ್ನು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ನಾವು ಬಹಳ ಸುದೀರ್ಘ ಒಂದು ಕಲಿವಿಕೆಯಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರದ ಕಲಿವಿಕೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಯೇಸು ಕ್ರಿಸ್ತನು ಅನೇಕ ನ್ಯಾಯಾಲಯದ ಮುಂದೆ ಹೋಗಿರುವಂಥದ್ದು ನೋಡ್ತೇವೆ. ಧಾರ್ಮಿಕ ನ್ಯಾಯಾಲಯದ ಮುಂದೆ 3 ಸರ್ತಿ ಹೋದ ನಂತರ ಆತನು ಸಿವಿಲ್ ಅಥವಾ ರೋಮ್ ಸಾಮ್ರಾಜ್ಯದ ನ್ಯಾಯಾಧೀಶರ ಮುಂದೆ ಹೋಗುವಂಥದ್ದನ್ನು ಸಹ ನಾವು ನೋಡ್ತಿದ್ದೇವೆ. ಪಿಲಾತನ ಬಳಿಗೆ ಹೋಗಿ ಆನಂತರ ಪಿಲಾತನು ಹೆರೋದ ಅಂತಿಪನ ಬಳಿ ಕಳಿಸಿದ ಸನ್ನಿವೇಶಗಳನ್ನು ನಾವು ನೋಡ್ತಿದ್ದೇವೆ. ಅದರ ನಂತರವಾಗಿ ಪುನಃ ಹೆರೋದ ಅಂತಿಪನು ಪುನಃ ಅವನನ್ನು ಪಿಲಾತನ ಬಳಿಗೆ ಕಳಿಸುವುದನ್ನು ಅಲ್ಲಿವರೆಗೆ ನಾವು ನೋಡಿದ್ದೇವೆ. ಮುಂದಿನ ಭಾಗವಾಗಿ ನಾವು ಕಲೀಲಿಕ್ಕಿದ್ದೇವೆ. ನಮಗೆ ಮಧ್ಯದಲ್ಲಿ ಕೊಡುವುದಕ್ಕಾಗಿ ದೇವಸೇವಕರಾದಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರು ಬೆಂಗಳೂರಿಂದ ಬಂದಿರ್ತಾರೆ. ಅವ್ರನ್ನ ಯೇಸು ಕ್ರಿಸ್ತನ ನಾಮಲ್ಲಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಹೀಗೆ ತಿರುಗಿ ಯೇಸು ಸ್ವಾಮಿಯನ್ನು ಪಿಲಾತನ ಬಳಿಗೆ ಹೆರೋದ ಅಂತಿಪನ್ನು ಕಳಿಸುವುದನ್ನು ನೋಡ್ತೇವೆ. ಆ ಒಂದು ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರ ಸಂಬಂಧ, ಹೆರೋದ ಮತ್ತು ಅಂತಿಪನದ್ದು ಮತ್ತು ಪಿಲಾತನ ಸಂಬಂಧ ಅದು ಒಂದಾಗ್ತದೆ, ಸ್ನೇಹಿತರಾಗ್ತಾರೆ. ನಂತರವಾಗಿ ಈಗ ಪಿಲಾತನ ಬಳಿಗೆ ಯೇಸು ಕ್ರಿಸ್ತನು ಬಂದಾಗ ಪಿಲಾತನಿಗೆ ಯೇಸು ಕ್ರಿಸ್ತನನ್ನು ಮರಣಶಿಕ್ಷೆಗೆ ವಿಧಿಸಲಿಕ್ಕೆ ಇಷ್ಟವಿರಲಿಲ್ಲ. ಕಾರಣ ನಿಯಮದ ಪ್ರಕಾರ ಮರಣಶಿಕ್ಷೆ ಅನುಭವಿಸುವಷ್ಟು ತಪ್ಪೇನು ಯೇಸು ಕ್ರಿಸ್ತನು ಮಾಡಿರಲಿಲ್ಲ. ಅದು ಧಾರ್ಮಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು. ಧಾರ್ಮಿಕವಾಗಿಯೂ ಯೇಸು ಕ್ರಿಸ್ತನು ಯಾವುದೇ ತಪ್ಪನ್ನು ಮಾಡಿಲ್ಲ, ರಾಜಕೀಯವಾಗಿಯೂ ಏನೂ ತಪ್ಪೇ ಮಾಡಿಲ್ಲ. ಅವರು ತಂದಂತಹ ಸಾಕ್ಷಿಗಳು ಯಾವುದು ಒಂದಕ್ಕೊಂದು ಸೇರುವಂಥದ್ದಾಗಿರಲಿಲ್ಲ. ಈಗ ಪಿಲಾತನ ಮುಂದೆ 2 ಆಪ್ಷನ್ ಇದೆ. ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆ ಮಾಡದೆ ಅಥವಾ ಮರಣಶಿಕ್ಷೆ ವಿಧಿಸದಿರುವುದಕ್ಕೆ 2 ಆಪ್ಷನ್ ಇದೆ. ನಾನು ಆಗಲೇ ಹೇಳಿದ ಪ್ರಕಾರ ಪಸ್ಕ ಹಬ್ಬಕ್ಕೆ ಯಹೂದ್ಯರ ಪದ್ಧತಿಯ ಪ್ರಕಾರ ಒಬ್ಬ ಖೈದಿಯನ್ನು ರಿಲೀಸ್ ಮಾಡುವುದಿದೆ. ಆವಾಗ ಪಿಲಾತನ ನೆನೆಸಿದ, ಯೇಸು ಕ್ರಿಸ್ತನನ್ನು ಏನು ಮಾಡೋಣ, ಬಿಡುಗಡೆ ಮಾಡೋಣ ಎಂಬುದಾಗಿ, ನಾನು ನಿಮಗೆ ಯೇಸು ಕ್ರಿಸ್ತನು ಬೇಕೋ ಅಥವಾ ಬರಬ್ಬನು ಬೇಕೋ ಎಂಬುದಾಗಿ ಪಿಲಾತನು ನೆರೆದು ಬಂದ ಜನರಿಗೆ ಕೇಳ್ತಾ ಇದ್ದಾರೆ. ಆವಾಗ ಮಹಾಯಾಜಕರು ಮತ್ತು ಶಾಸ್ತ್ರಿಗಳೆಲ್ಲ ಜನರಿಗೆ ಹಣ ಕೊಟ್ಟು ಯೇಸು ನಮಗೆ ಬೇಡ, ನಮಗೆ ಬರಬ್ಬನು ಸಾಕು ಎಂಬುದಾಗಿ ಕೂಗಿಸಿಕೊಳ್ತಾ ಇದ್ದಾರೆ. ಆಗ ಅಲ್ಲಿ ಅಂಗಳದಿಂದ ಬಹಳ ಜೋರಾದ ಶಬ್ದ, ನಮಗೆ ಬರಬ್ಬನು ಸಾಕು ಎಂಬುದಾಗಿ. ಬರಬ್ಬನು ಅಂದಿನ ಒಬ್ಬ ದಂಗೆಗೋರನಾಗಿದ್ದನು. ಅಂದು ರೋಮಿನ ವಿರೋಧವಾಗಿ ದಂಗೆ ಎದ್ದಂತಹ ಮನುಷ್ಯ. ಅಂದರೆ ರೋಮಿನ ವಿರೋಧವಂದರೆ ರೋಮಿಗೆ ಸಪೋರ್ಟ್ ಮಾಡುವಂಥ ಯಹೂದ್ಯರಿದ್ದರು ಅಂದಿನ ಕಾಲದಲ್ಲಿ. ರೋಮ್ ಸರ್ಕಾರನ ಒಪ್ಪಿಕೊಳ್ಳುವಂಥ ಯಹೂದ್ಯರು. ಅವರ ವಿರೋಧವಾಗಿಯೂ ಈ ಬರಬ್ಬನು ಏನು ಮಾಡ್ತಾ ಇದ್ದ, ಸಮಸ್ಯೆ ಮಾಡ್ತಾ ಇದ್ದ. ಆ ರೀತಿ ಒಬ್ಬ ದಂಗೆಗೋರನಾಗಿದ್ದನು. ಅವನನ್ನು ಹಿಡಿದು ಈಗ ಸೆರೆಮನೆಗೆ ಹಾಕಿದ್ದಾರೆ. ಪಿಲಾತ ನೆನೆಸಿದ ಖಂಡಿತವಾಗಿಯೂ ಬರಬ್ಬನನ್ನು ಈ ಜನರು ಇಷ್ಟಪಡುವುದಿಲ್ಲ, ಯೇಸು ಕ್ರಿಸ್ತನನ್ನೇ ಇಷ್ಟಪಡ್ತಾರೆ ಎಂಬುದಾಗಿ. ಆದರೆ ಜನರು ಕೂಗುತ್ತಾ ಇರುವುದರಿಂದ ಕೊನೆಗೆ ಬರಬ್ಬನನ್ನು ಬಿಟ್ಟು ಕೊಡಬೇಕಾಗಿತ್ತು. ಯೇಸುವನ್ನು ಚಾಟಿಗಳಿಂದ ಓಡಿಸಿ ಬಿಡೋಣ ಎಂಬುದಾಗಿ ಪಿಲಾತನು ತೀರ್ಮಾನ ಮಾಡ್ತಾ ಇದ್ದಾನೆ. 2ನೇ ಪಿಲಾತನ ಮುಂದಿರುವಂಥ ಆಪ್ಷನ್, ಯೇಸು ಕ್ರಿಸ್ತನನ್ನು ಚಾಟಿಯಿಂದ ಓಡಿಸೋಣ. ಹಾಗೆ ಒಡೆದು ರಕ್ತ ಪೂರಿತನಾದಂಥ ಯೇಸುವನ್ನು ನೋಡುವಾಗ ಜನರಿಗೆ ಸಂತೃಪ್ತಿ ಆಗ್ತದೆ. ಇಷ್ಟೊಂದು ದೊಡ್ಡ ಶಿಕ್ಷೆ ಅವನಿಗೆ ಸಿಕ್ಕಿದೆಯಲ್ಲ ಎಂಬುದಾಗಿ, ಅದರಲ್ಲಿ ಅವರು ಸಂತೃಪ್ತಿ ಪಟ್ಟುಕೊಳ್ತಾರೆ ಎಂಬುದಾಗಿ ನೆನೆಸಿ ಯೇಸುವನ್ನು ಮರಣದಂಡನೆಗೆ ಒಪ್ಪಿಸದೇ ಇರುವುದಕ್ಕಾಗಿ ಪಿಲಾತನು ಯೇಸು ಸ್ವಾಮಿಗೆ ಚಾಟಿಯಿಂದ ಓಡಿಸುವುದಕ್ಕಾಗಿ ಆಜ್ಞೆ ಕೊಡ್ತಾ ಇದ್ದಾನೆ. ನಾವು ಆ ಭಾಗವನ್ನು ಈ ಸ್ಥಳಗಳಲ್ಲಿ ಓದುತ್ತೇವೆ. ಅಂದರೆ ಈ ರೀತಿಯಾಗಿ ಈತನು ನ್ಯಾಯ ವಿಚಾರಣೆಗೆ ಕೂತಿರುವಾಗ ಪಿಲಾತನ ಹೆಂಡತಿ, ಅವಳ ಹೆಸರು ಒಂದು ವೇಳೆ ಕ್ಲೌಡಿಯಾ ಎಂಬುದಾಗಿ ಆಗಿರ್ಬೋದು ಎಂಬುದಾಗಿ ವೇದ ಪಂಡಿತರು ಹೇಳ್ತಿದ್ದಾರೆ. ಕ್ಲೌಡಿಯಾ ಬಂದು ಏನು ಮಾಡ್ತಾ ಇದ್ದಾಳೆ, ಆಕೆ ಜನರನ್ನು ಕಳಗಿಸಿ ಪಿಲಾತನ ಬಳಿಗೆ ಹೇಳಿ ಕಳಿಸ್ತಾ ಇದ್ದಾಳೆ, ಈ ಮನುಷ್ಯನು ನೀತಿವಂತನು, ಈತನ ವಿಚಾರದಲ್ಲಿ ನೀನು ವ್ಯವಹರಿಸಬಾರದು. ಆ ವಾಕ್ಯ ಒಮ್ಮೆ ಓದ್ತೀರಾ? ನಾವು ಈ ವಿಚಾರವನ್ನು ಮತ್ತಾಯನ ಸುವಾರ್ತೆ 27:19 ಓದಿಕೊಳ್ತೇವೆ. ಇದಲ್ಲದೆ ಅವನ ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳಿಸಿದಳು. ಅಂದರೆ ಕ್ಲೌಡಿಯಾ ಜನರನ್ನ ಕಳುಹಿಸಿ ಪಿಲಾತನಿಗೆ
ಹೇಳ್ತಿದ್ದಾನೆ, ಈ ಸತ್ತು ಪುರುಷನ ವಿಚಾರದಲ್ಲಿ ನೀನು ವ್ಯವಹರಿಸಬೇಡ, ಆತನು ಯಾವ ತಪ್ಪು ಮಾಡಲಿಲ್ಲ ಎಂಬುದಾಗಿ. ಆತನ ವಿಚಾರದಲ್ಲಿ ಕಳೆದ ರಾತ್ರಿ ನಾನು ಬಹಳಷ್ಟು ಪ್ರಯಾಸಪಟ್ಟನು ಎಂಬುದಾಗಿ ಆಕೆ ಹೇಳಿ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಪಿಲಾತನಿಗೆ ಆತನನ್ನು ಮರಣದಂಡನೆಗೆ ವಿಧಿಸುವುದಕ್ಕೆ ಇಷ್ಟ ಇರಲಿಲ್ಲ. ಆದ್ದರಿಂದ ಪಿಲಾತನ ಏನು ಮಾಡ್ತಾ ಇದ್ದಾನೆ, ಯೇಸುವನ್ನು ಚಾಟಿಯಿಂದ ಓಡಿಸಿ ಯಹೂದ್ಯರನ್ನು ಸಂತೃಪ್ತಿಪಡಿಸಲಿಕ್ಕೆ ಆತನ ಶ್ರಮಿಸ್ತಾ ಇದ್ದಾನೆ. ಮುಂದೆ ನಾವು ಆ ಭಾಗವನ್ನು ಓದುವಾಗ ಇಂದಿನ ರಾತ್ರಿಯಿಂದ ಅನೇಕ ವೇದನೆ, ಏನು ನಿದ್ದೆ ಇಲ್ಲದೆ ಯೇಸುಕ್ರಿಸ್ತನು ಈಗಾಗಲೇ ಭಾಳಷ್ಟು ದಣಿದಿರುವಾಗ ಯೇಸುಕ್ರಿಸ್ತನನ್ನು ಚಾಟಿಯಿಂದ ಓಡಿಸುವುದಕ್ಕಾಗಿ ಪಿಲಾತನು ಅವರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಆ ಭಾಗವನ್ನು ನಾವು ಯೋಹಾನ ಸುವಾರ್ತೆ 19ನೇ ಅಧ್ಯಾಯದ 1ನೇ ವಾಕ್ಯದಿಂದ ಹೀಗೆ ಓದಿಕೊಳ್ತೇವೆ. ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊರಡಿಸಿದನು ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹಣೆದು ಆತನ ತಲೆ ಮೇಲೆ ಇಟ್ಟು ಕೆಂಪು ಒಲ್ಲಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು. ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೂದ್ಯರಿಗೆ, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲವೆಂದು ನಿಮಗೆ ತಿಳಿಯುವಂತೆ ಅವನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ, ನೋಡಿರಿ ಎಂದು ಹೇಳಿದನು. ಅಂದರೆ ಯೇಸುಕ್ರಿಸ್ತನು ಈಗ ಸಂಪೂರ್ಣ ರಕ್ತದಿಂದ ತುಂಬಲ್ಪಟ್ಟವನಾಗಿ ಈಗ ಪಿಲಾತನ ಮುಂದೆ ನಿಂತಿದ್ದಾನೆ. ಇದನ್ನು ನೋಡಿ ಯಹೂದ್ಯರಿಗೆ ಕನಿಕರ ಬರಬಹುದು, ಅವರು ಈ ಶಿಕ್ಷೆಯಿಂದ ಸಂತೃಪ್ತರಾಗಬಹುದು ಎಂಬುದಾಗಿ ನೆನೆಸಿ ಪಿಲಾತನು ಅವನನ್ನು, ಯೇಸುಕ್ರಿಸ್ತನನ್ನು ಜನರ ಮುಂದೆ ತರ್ತಾ ಇದ್ದಾನೆ. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಒಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು. ಪಿಲಾತನು ಅವರಿಗೆ, ಇಗೋ ಈ ಮನುಷ್ಯನು ಅಂದನು. ಮಹಾಯಾಜಕರು ಓಲೆಕಾರರು ಆತನು ಕಾಣುತ್ತಲೇ, ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು ಅವರಿಗೆ, ಬೇಕಾದರೆ ನೀವೇ ಅವನನ್ನು ತೆಗೆದುಕೊಂಡು ಶಿಲುಬೆಗೆ ಹಾಕಿಸಿರಿ, ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು. ಯಹೂದ್ಯರು ಅವನಿಗೆ, ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು, ಯಾಕಂದರೆ ಅವನು ತನ್ನನ್ನು ದೇವರ ಮಗನನ್ನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿ ಕೊಂಡು ತಿರುಗಿ ಅರಮನೆಗೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂದು ನಿನಗೆ ಗೊತ್ತಿಲ್ಲವೋ ಎಂದು ಆತನು ಕೇಳಿದನು. ಅದಕ್ಕೆ ಯೇಸು, ಮೇಲಣದಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಅಂದರೆ ಇಲ್ಲಿ ಯೇಸುಕ್ರಿಸ್ತನು ಹೇಳ್ತಿದ್ದಾನೆ, ಮೇಲಣದಿಂದ ಅಧಿಕಾರ ಇಲ್ಲದೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ಅಂದರೆ ತಂದೆಯಾದ ದೇವರ ಚಿತ್ತವಾಗಿತ್ತು ನಾನು ಶಿಲುಬೆಗೆ ಹಾಕಿಸಲ್ಪಡಬೇಕಾದ್ದು. ಆದ್ದರಿಂದ ದೇವರ ಅಧಿಕಾರಕ್ಕೆ ನೀನು ಒಳಪಟ್ಟವನು, ದೇವರು ಅನುಮತಿಸದೆ ನಿನಗೂ ವಿಧಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೇಸುಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಮರಣ ಮತ್ತು ಪಾತಾಳದ ಅಧಿಕಾರ ದೇವರ ಕೈಯಲ್ಲಿದೆ. ಈಗ ಯಾವರೇ ಒಬ್ಬರು ಶಿಕ್ಷೆ ವಿಧಿಸುವುದಾದರೂ ಅದು ದೇವರ ಅಧಿಕಾರಕ್ಕೆ ಒಳಪಟ್ಟಂತಹ ಸಂಗತಿ, ದೇವರು ನೆನೆಸದೆ ಅದು ನಡೆಯುವಂಥದ್ದಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಅಲ್ಲಿ ಒಂದು ಸಂದೇಶ ನಮಗೆ ಕೊಡ್ತಾ ಇದ್ದಾನೆ. ಈಗ ಪಿಲಾತನು ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸದೇ ಇರುವುದಕ್ಕಾಗಿ ಬಹಳಷ್ಟು ಪ್ರಯತ್ನ ಪಡುತ್ತಿರುವುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಆದರೆ ಜನರು ಹೇಳ್ತಿದ್ದಾರೆ, ಆತನನ್ನು ಏನು ಮಾಡಬೇಕು, ಶಿಲುಬೆಗೆ ಹಾಕಿಸಬೇಕು. ಯಾಕೆ? ಆತನು ದೇವಕುಮಾರನೆಂದು ತನ್ನನ್ನು ಆತನು ಹೇಳಿಕೊಂಡನು. ಇದಾಗಿತ್ತು ಆತನ ಕುರಿತಾಗಿ ಅವರಿಗೆ ಹೇಳಿಕಿರುವಂತಹ ಒಂದು ಆಪಾದನೆ. ಇನ್ನು ಮುಂದೆ ನಾವು ಓದುವಾಗ ಇನ್ನೊಂದು ಆಪಾದನೆ ನಾವಲ್ಲಿ ಕಾಣ್ತೇವೆ. ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು. ಆದರೆ ಯಹೂದ್ಯರು, ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ, ತನ್ನನ್ನು ಅರಸನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ ಎಂದು ಕೂಗಿ ಹೇಳಿದರು. ನೋಡಿ, ರಾಜಕೀಯವಾದಂತಹ ಇನ್ನೊಂದು ದೋಷಾರೋಪಣೆಯನ್ನು ಜನರು ಆಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಒಂದೇ ಅರಸ, ನಮ್ಮ ಅರಸ ಯಾರು? ಕೈಸರ್ ಮಾತ್ರ. ನೀನು ಈಗ ಇವನನ್ನು ಬಿಡಿಸುವುದಾದರೆ ನೀನು ಕೈಸರನಿಗೆ ಯಾರಾಗ್ತಿ? ವಿರೋಧಿ ಆಗ್ತಿ. ಈ ರೀತಿ ಒತ್ತಡವನ್ನು ಜನರು ಪಿಲಾತನ ಮೇಲೆ ಹಾಕ್ತಾ ಇದ್ದಾರೆ. ಕೊನೆಗೆ ಪಿಲಾತನು ಹೆದರಿ, ಅಂದರೆ ತನ್ನ ಅಧಿಕಾರ ಕಳೆದುಕೊಳ್ಳುತ್ತದೋ ಎಂಬುದಾಗಿ ಹೆದರಿ ಏನು ಮಾಡ್ತಾ ಇದ್ದಾನೆ, ಯೇಸುವನ್ನು ಚಮ್ಮಟಿಗಳಿಂದ ಹೊಡಿಸಿ ಶಿಲುಬೆಗೆ ಹಾಕಿಸುವುದಕ್ಕಾಗಿ ಆತನು ಅನುಮತಿಯನ್ನು ಕೊಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ.
ಅಲ್ವಾ? ಈ ಮಾತುಗಳನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರೆತರಿಸಿ ಇಬ್ರಿಯ ಮಾತಿನಲ್ಲಿ ಗಬ್ಬತ್ತ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು. ಪಸ್ಕ ಹಬ್ಬದ ಸೌರಣೆಯ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯಾಗಿತ್ತು. ಅವನು ಯೆಹೂದ್ಯರಿಗೆ, ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಅದಕ್ಕೆ ಅವರು, ಅವನನ್ನು ಕೊಲ್ಲಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು, ನಿಮ್ಮ ಅರಸನ್ನು ಶಿಲುಬೆಗೆ ಹಾಕಿಸಲೋ ಅನ್ನೋದಕ್ಕೆ ಮಹಾಯಾಜಕರು, ಕೈಸರನ್ನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು. ಹಾಗೆ ಶಿಲುಬೆಗೆ ಹಾಕಿಸುವುದಕ್ಕೆ ಆತನ ವಶಕ್ಕೆ ಕೊಟ್ಟರು. ಈಗ ಪಿಲಾತನು 2 ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಬಿಡಿಸುವುದಕ್ಕಾಗಿ ಶ್ರಮಿಸಿದ. ಒಂದು, ಯೇಸು ಕ್ರಿಸ್ತನನ್ನು ಬಿಡಿಸುವುದಕ್ಕಾಗಿ ಅಂದರೆ ಪಸ್ಕದ ಹಬ್ಬದಲ್ಲಿ ಅವರ ಪದ್ಧತಿಯ ಪ್ರಕಾರ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವಂಥದ್ದಿತ್ತು. ಅದು ಯೇಸು ಕ್ರಿಸ್ತನನ್ನು ಬಿಡುಗಡೆ ಮಾಡೋಣ ಎಂಬುದಾಗಿ ನೆನೆಸಿ ಶ್ರಮಿಸಿದ. ಆದರೆ ಜನರು ಏನು ಮಾಡಿದರು? ನಮಗೆ ಯೇಸು ಬೇಡ, ಬರಬ್ಬ ಸಾಕು ಎಂಬುದಾಗಿ ಅವರು ಕೂಗಿಕೊಂಡರು. ಎರಡನೇದಾಗಿ ಆತನನ್ನು ಕೊರಡೆಯಿಂದ ಓಡಿಸಿ ಬಿಟ್ಟು ಬಿಡೋಣ ಎಂಬುದಾಗಿ ನೆನೆಸಿದರು. ಈ ಕೊರಡೆಯಿಂದ ಓಡಿಸುವಂಥದ್ದು ಬಹಳ ಕ್ರೂರವಾದಂತಹ ಒಂದು ಹಿಂಸೆ. ಅಂದರೆ ಅವರ ನ್ಯಾಯಾಲಯದ ಮುಂದೆ ಒಂದು ಕಲ್ಲಿನ ಕಂಬ ಇದೆ. ಆ ಕಂಬಕ್ಕೆ ಕೈದಿಯ 2 ಕೈಗಳನ್ನು ಕಟ್ಟಿ ಆತನ ತಲೆಯನ್ನು ಬಗ್ಗಿಸಿ, ಆ ಕಂಬಕ್ಕೆ ಬಗ್ಗಿಸಿ ಆತನ ಬೆನ್ನಿಗೆ ಸಿಪಾಯಿಗಳು ಹೊಡಿತಾ ಇದ್ರು. ಒಂದು ಕಡಿಮೆ 49 ಏಟು ಅವರು ಹೊಡಿತಾ ಇದ್ರು. ಈ ಏಟು ಹೊಡೆಯುವುದು ಗಟ್ಟಿಯಾದ ಚಾಟಿಗಳಿಂದ. ಅಂದರೆ ಆ ಚಾಟಿಯ ಕೊನೆಯಲ್ಲಿ ಗಾಳವನ್ನು, ಸೀಸದ ಗಾಳಗಳನ್ನು ಅವರು ಹಾಕ್ತಾಯಿದ್ರು. ಅದು ಮಾತ್ರವಲ್ಲದೆ ಮನುಷ್ಯನ ಹುಡಿಯಾದಂಥ ಎಲುಬುಗಳನ್ನು ಕಟ್ತಾಯಿದ್ರು. ಆ ರೀತಿಯಾದಂತಹ ಒಂದು ಚಾಟಿ. ಅದರಿಂದ ಮನುಷ್ಯನ ಬೆನ್ನಿಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿನ ಮಾಂಸಗಳು ಕಿತ್ತು ಬರ್ತಾಯಿತ್ತು. ಈಗ ಒಂದು ಕಡಿಮೆ 39, ಅಂದರೆ 39 ಏಟುಗಳು, ಒಂದು ಕಡಿಮೆ 40 ಏಟು, ಅಂದರೆ 39 ಏಟುಗಳು ಯೇಸು ಸ್ವಾಮಿಗೆ ಹೊಡೆದಾಗ ಆತನ ಶರೀರವೆಲ್ಲ, ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಓದೋ ಪ್ರಕಾರ ಆತನ ಬೆನ್ನು ಪೂರ್ತಿ ಉಳುವವನ ಗದ್ದೆ ಹಾಗೆ ಆಯಿತು ಅಂತ. ಅಂದರೆ ಮಾಂಸವೆಲ್ಲ ಕಿತ್ತು ಬಂದು ಆತನ ಎಲುಬುಗಳು ಸಹ ಕಾಣುವಂತೆ ಇದ್ದವು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಅಲ್ಲೆಲ್ಲ ನೀಲಿ ಬಣ್ಣದಿಂದ ತುಂಬಿ ಆತನ ಶರೀರವೆಲ್ಲ ಏನಾಯಿತು, ಆ ಏಟಿಗೆ ತಡ್ಕೊಳ್ಳಿಕ್ಕೆ ಆಗದೆ ಆತನು ರಕ್ತದಿಂದ ತುಂಬಿದವನಾಗಿ ಈಗ ಪಿಲಾತನ ಮುಂದೆ ನಿಂತಿದ್ದಾನೆ. ಇದನ್ನಾದರೂ ನೋಡಿ ಜನರಿಗೆ ಯೇಸುವಿನ ಮೇಲೆ ಕನಿಕರವಾಗುತ್ತದೆ ಎಂಬುದಾಗಿ ಪಿಲಾತನು ನೆನೆಸಿದ. ಒಂದು ವೇಳೆ ಪಿಲಾತನು ಮರಣದಂಡನೆಗೆ ವಿಧಿಸುವುದು ಅನಿವಾರ್ಯವಾಗಿದ್ದರೆ ಚಾಟಿಯಿಂದ ಓಡಿಸ್ತಿರಲಿಲ್ಲ. ಆದರೆ ಯಾಕೆ ಓಡಿಸಿದ್ದು? ಜನರ ನಿಮಿತ್ತ ಸಂತೃಪ್ತಿಗೊಳಿಸಿ, ಇದರ ನಿಮಿತ್ತ ಅವರು ಸಂತೃಪ್ತರಾಗಿ ಹೋಗುತ್ತಾರೆ, ಯೇಸು ಕ್ರಿಸ್ತನ ಮರಣದಂಡದಿಂದ ತಪ್ಪಿಸಬಹುದು ಎಂಬುದಾಗಿ ನೆನೆಸಿ ಪಿಲಾತನು ಮಾಡಿದ್ದು. ಆದರೆ ಯೇಸು ಕ್ರಿಸ್ತನ ಆ ಏಟುಗಳನ್ನೆಲ್ಲ ನಮ್ಮ ಪರವಾಗಿ ನಮಗೋಸ್ಕರ ಆತನ ಅದನ್ನು ಅನುಭವಿಸಿದನು ಎಂಬುದಾಗಿ ನಾವು ಓದ್ತೇವೆ. ಈಗ ಅದನ್ನು ಕೊರಡೆಗಳಿಂದ ಓಡಿಸಿದ ನಂತರ ಯೇಸು ಕ್ರಿಸ್ತನ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ಕೆಂಪು ಒಲ್ಲಿಯನ್ನು ಒದಿಸಿ ಈಗ ಪಿಲಾತನ ಮುಂದೆ ತರ್ತಾ ಇದ್ದಾನೆ. ಪಿಲಾತನು ಜನರಿಗೆ ಕೇಳಿದನು, ಇಗೋ ಯೆಹೂದ್ಯರ ಅರಸನು. ಆವಾಗ ಅವನ್ನು ಕೊಲ್ಲಿಸು ಎಂಬುದಾಗಿ ಜನರು ಆರ್ಭಟಿಸ್ತಾ ಇದ್ದಾರೆ. ಕೊನೆಗೆ ರಾಜಕೀಯವಾದಂತಹ ಒಂದು ದೋಷಾರೋಪಣೆ, ನಮಗೆ ಯಾರು ಕೈಸರ್ ಮಾತ್ರ, ರೋಮಿನ ಚಕ್ರವರ್ತಿ ಮಾತ್ರ ನಮ್ಮ ಅರಸ, ನಮಗೆ ಇನ್ನೊಬ್ಬ ಅರಸನಿಲ್ಲ, ಇವನು ನಮಗೆ ಅರಸನಾಗಿ ಬೇಡ. ಈಗ ಪಿಲಾತನು ಆ ವಿಚಾರದಲ್ಲಿ ಬಹಳ ಹೆದರಿಕೆ ಉಳ್ಳವನಾಗಿ ತನ್ನ ಅಧಿಕಾರವೇನಾದರೂ ಹೋಗುತ್ತದೆ ಎಂಬುದಾಗಿ ಹೆದರಿ, ಈಗೋ ನಿಮ್ಮ ಅರಸನು, ನೀವು ಅವತ್ತನ್ನು ಶಿಲುಬೆಗೆ ಹಾಕಿರಿ ಎಂಬುದಾಗಿ ಒಪ್ಪಿಸಿಕೊಡುತ್ತಿರುವುದಾಗಿ ನಾವು ನೋಡ್ತೇವೆ. ಹಾಗೆ ಸೈನಿಕರು ಏನು ಮಾಡ್ತಾ ಇದ್ದಾರೆ? ಯೇಸುವನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಮತ್ತು ಸೈನಿಕರ ಕೆಲಸವಾಗಿದೆ ಆತನನ್ನು ಶಿಲುಬೆಗೆ ಹಾಕಿಸೋಕ್ಕಾಗಿ ಕೊಂಡೊಯ್ಯುವಂಥದ್ದು. ಅಂದರೆ ಅಲ್ಲಿ ಹೆಚ್ಚು ಕಡಿಮೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವುದಕ್ಕಾಗಿ ಕೊಂಡೋಗುವಂತಹ ಸೈನಿಕರು 600 ಮಂದಿ ಇದ್ದರು ಎಂಬುದಾಗಿ ನಾವು ಚರಿತ್ರೆಗಳಿಂದ ಕಲಿಯಲಿಕ್ಕೆ ಸಾಧ್ಯ. ಅಂದರೆ ಅಂತಹ ಒಂದು ಬೆಟಾಲಿಯನ್, 600 ಮಂದಿ ಒಂದು ಬೆಟಾಲಿಯನ್ನ ಕೈಗಳಿಗೆ ಪಿಲಾತನು ಯೇಸು ಸ್ವಾಮಿಯನ್ನು ಒಪ್ಪಿಸ್ತಾ ಇದ್ದಾನೆ. ಅವರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವುದಕ್ಕಾಗಿ ತೆಗೆದುಕೊಂಡು ಹೋಗ್ತಿರುವುದಾಗಿ ನಾವು ನೋಡ್ತೇವೆ. ನಾವು ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆಗೆ ಒಪ್ಪಿಸಿದ ನಂತರ ಸಾಮಾನ್ಯವಾಗಿ ಹೀಗೆ ಮರಣದಂಡನೆಗೆ ವಿಧಿಸಲ್ಪಟ್ಟಂತಹ ಕೈದಿಗಳನ್ನು ರೋಮಿನ ಸೈನಿಕರ ಕೈವಶಕ್ಕೆ ಅವರು ಕೊಡ್ತಾ ಇದ್ದರು. ಅಂದರೆ ಯೇಸು ಕ್ರಿಸ್ತನನ್ನು ಒಂದು ಕೊಹೋಟರ್ ಅಂತ ಹೇಳಿದರೆ 600 ಮಂದಿ ಸೈನಿಕರು ಅವರ ಕೈವಶಕ್ಕೆ
ಪಿಲಾತನು ಕೊಡ್ತಾ ಇದ್ದಾನೆ. ಆತನನ್ನು ಸೈನಿಕರು ಪರಿಹಾಸ ಮಾಡಿ ಏನು ಶಿಲುಬೆಯನ್ನು ಹೊರಿಸಿ ಆತನನ್ನು ಕ್ರೂಜೆಗೆ ಹಾಕುವುದಕ್ಕಾಗಿ ಕೊಂಡೊಯ್ಯುವಂಥ ಭಾಗವನ್ನು ನಾವು ಮತ್ತಾಯನ ಸುವಾರ್ತೆ 27ನೇ ವಾಕ್ಯದಿಂದಲೂ, ಮಾರ್ಕ 15:16ನೇ ವಾಚನದಿಂದಲೂ, ಯೋಹಾನ 19:1ನೇ ವಾಕ್ಯದಿಂದಲೂ ನಾವು ಕಾಣ್ತಾ ಇದ್ದೇವೆ. ಮುಂದೆ ಯೇಸು ಕ್ರಿಸ್ತನು ಆ ಶಿಲುಬೆಯ ಆ ಮಾರ್ಗ ನಡೆದುಕೊಂಡು ಕಾಲ್ವಾರಿಗೆ ಹೋಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಯೇಸು ಕ್ರಿಸ್ತನನ್ನು ಆ ಶಿಲುಬೆಗೆ ಹಾಕಿಸಿ ಕೊಲ್ಲಲಾಯಿತು ಎಂಬುದಾಗಿ ಪವಿತ್ರ ಬೈಬಲ್ ಹೇಳ್ತಾ ಇದೆ. ಅಂದರೆ ಈ ಶಿಲುಬೆಯ ಮರಣ ಅಂದಿನ ಕಾಲದಲ್ಲಿ ಬಹಳ ಹೀನಾಯವಾದ ಅತಿ ಕಠಿಣವಾದಂತಹ ಒಂದು ಶಿಕ್ಷೆಯಾಗಿತ್ತು. ಯಹೂದ್ಯರು ಸಾಮಾನ್ಯವಾಗಿ ಖೈದಿಗಳನ್ನು ಕಲ್ಲೆಸೆದು ಕೊಲ್ತಾ ಇದ್ದರು. ಅವರ ಶಿಕ್ಷೆಯ ರೀತಿ ಆ ರೀತಿಯಾಗಿತ್ತು. ಆದರೆ ಶಿಲುಬೆಯ ಮರಣ ಆರಂಭಿಸಿದ್ದು ಫಿನಿಷಿಯಾ ಎಂಬ ಸ್ಥಳದಲ್ಲಿ. ಫಿನಿಷಿಯನ್ನರು ಈ ಮರಣ ಶಿಕ್ಷೆಯನ್ನು ಮೊದಲು ಆರಂಭಿಸಿದ್ದು. ಆನಂತರ ಈಜಿಪ್ಟಿನಲ್ಲೂ, ಗ್ರೀಸಿನಲ್ಲೂ, ಮತ್ತು ಏನು ಪರ್ಷಿಯನ್ ರಾಜ್ಯಗಳಲ್ಲೂ, ರೋಮಿನಲ್ಲೂ, ಕ್ರಮೇಣ ಈ ಯಹೂದ್ಯದಲ್ಲೂ ಆ ನಿಯಮಗಳು ಬಂದದ್ದಾಗಿ ನಾವು ಚರಿತ್ರೆಗಳಲ್ಲಿ ಕಲಿಯುತ್ತೇವೆ. ಇದು ಭಯಾನಕವಾದಂಥ ಒಂದು ಶಿಕ್ಷೆ ಅಂತ ನಾನು ಹೇಳಿದೆ. ಸಾಧಾರಣವಾಗಿ ಕ್ರೂಜೆಗೆ ಅಥವಾ ಕ್ರೂಜೆಯ ಮರಣಕ್ಕೆ ವಿಧಿಸಲ್ಪಡುವವರು ದಾಸರುಗಳು, ಅಂದರೆ ಏನು ಹೇಳ್ತಾರೆ, ಜೀತದ ಆಳುಗಳನ್ನು ಇಂತಹ ಶಿಕ್ಷೆಗೆ ಜನ ವಿಧಿಸ್ತಾ ಇದ್ದರು. ಯಹೂದ್ಯರು ಸಾಮಾನ್ಯವಾಗಿ ಒಬ್ಬ ರೋಮ ಪೌರನನ್ನು ಈ ರೀತಿಯಾಗಿ ಅಥವಾ ಕೊರಡೆಯಿಂದ ಹೊಡಿಸಿ ಕ್ರೂಜೆಗೆ ಹಾಕುವುದಕ್ಕೆ ಅವರ ನಿಯಮ ಅನುಮತಿಸ್ತಿರಲಿಲ್ಲ. ಯಾಕಂದರೆ ರೋಮ್ ಪೌರರನ್ನು ಹಾಗೆ ಮಾಡುವಂತಹ ಅವಕಾಶ ಇರಲಿಲ್ಲ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಓದ್ತೇವೆ. ಅಂದರೆ ಶಿಕ್ಷೆಗಳಲ್ಲಿ ಅತಿ ಭಯಾನಕವಾದಂತಹ ಒಂದು ಶಿಕ್ಷೆಯಾಗಿತ್ತು ಈ ಕ್ರೂಜೆಯ ಮರಣ ಎಂಬುವಂಥದ್ದು. ಯೇಸು ಕ್ರಿಸ್ತನನ್ನು ಅಂತಹ ಒಂದು ಭಯಾನಕವಾದಂತಹ ಕ್ರೂಜೆಯ ಮರಣಕ್ಕೆ ಒಪ್ಪಿಸಿದ್ದಾಗಿ ನಾವು ಬೈಬಲ್ನಲ್ಲಿ ಓದ್ತೇವೆ. ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿಯನ್ನು ಈ ಸಮಯದಲ್ಲಿ ಕ್ರೂಜೆಯ ಮರಣಕ್ಕೆ ನಡೆಸುವಂಥ ಒಂದು ಸನ್ನಿವೇಶ ನಮ್ಮ ಮುಂದೆ ನೋಡಿದೆವು. ಯಾವ ರೀತಿಯಲ್ಲಿ ಆತನನ್ನು ಶಿಲುಬೆಯ ಹಾದಿಯಲ್ಲಿ ನ್ಯಾಯಾಲಯದ ಮೂಲಕವಾಗಿ ಆತನು ನಡೆದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಶಿಲುಬೆಯ ಮಾರ್ಗವನ್ನು ನಾವು ನೋಡಲಿಕ್ಕಿದ್ದೇವೆ. ನಾವು ಇಲ್ಲಿವರೆಗೆ ನಮಗೆ ಕಲಿಸಿಕೊಟ್ಟಂಥ ದೇವಸೇವಕರಿಗೆ ಆಸ್ತರ ಟಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಸ್ತರ ಟಿವಿ. ವಂದನೆಗಳು.